ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರಾಣೆಬೆನ್ನೂರು ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತ ಹೇಳಿ ಕೆಲವು ನಿಮಿಷದಲ್ಲಿ ಹೇಳ್ತಾ ಇದ್ದ. ನಮಗೆ ಈಗ ನಾವು ಹೇಳ್ತಕ್ಕಂತಹ ರಾಮ ಮಂದಿರ, ಶ್ರೀರಾಮ ಮಂದಿರ ಅಂತ ಕರಿತೀವಲ್ಲ ನಾವು ಕೋಟೆಯಲ್ಲಿ, ಅಲ್ಲಿ ಒಂದು ವೆಂಕಟೇಶ್ ಬ್ಯಾಂಕ್ ಅಂತ ಹೇಳಿತ್ತು ಸುಮಾರಾಗಿ 40 ವರ್ಷಗಳ ಹಿಂದೆ. ಅಲ್ಲಿ ಒಂದು ಶಾಸನ ದೊರೀತದೆ. ಅದು ಸುಮಾರಾಗಿ ಯಾವ ಒಂದು ಇಸ್ವಿಯಲ್ಲಿ ಅಂತ ಹೇಳಿದ್ರೆ 859ನೇ ಇಸ್ವಿಯ ಶಾಸನ. ಆ ಶಾಸನದಲ್ಲಿ ನಾಗಲೂರು ಪೊಲ್ಲಬ್ಬೆ ಅಂತಕ್ಕಂಥವಳು ಒಂದು ಬಸೀದಿಯನ್ನು ಕಟ್ತಾಳೆ ಮತ್ತು ಇಲ್ಲಿರ್ತಕ್ಕಂತಹ ದೊಡ್ಡ ಕೆರೆಯ ವಿವರಣೆ ಮತ್ತು ಅಲ್ಲಿ ಕೆಲವೊಂದು ಭಾಗಗಳು ಸಿಗ್ತವೆ. ಆ ಶಾಸನದಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಬೈನೂರು ಅಂತ ಹೇಳಿ ಒಂದು ಶಬ್ದ ಬಂದಿದೆ. ತದನಂತರ ನಮಗೇನಾಗ್ತದೆ ಅಂತ ಹೇಳಿದ್ರೆ 1115ನೇ ಇಸ್ವಿ ಇಲ್ಲಿ ಗುತ್ತಲದ ಜೋಮನ ಶಾಸನ, ಅದು ದಾನ ಶಾಸನ. ಆ ಜೋಮನ ಶಾಸನದಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಊರನ್ನ, ರಾಣೆಬೆನ್ನೂರನ್ನ ಸ್ಪಷ್ಟವಾಗಿ ಭಿನ್ನವೂರು 12 ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಭಿನ್ನವೂರು 12 ಅಂದ್ರೆ 12 ಗ್ರಾಮಗಳನ್ನ ಒಳಗೊಂಡಂತ ಆಡಳಿತ ಕೇಂದ್ರ ಅಂತ ಹೇಳಿ. ಅಂದ್ರೆ ಭಿನ್ನವೂರು ಅಂದ್ರೆ ಈಗಿರ್ತಕ್ಕಂಥ ಕೋಟೆ ಭಾಗನೇ ಮೂಲವಾಗಿರ್ತಕ್ಕಂಥ ಭಿನ್ನವೂರು ಅಂತ ಹೇಳಿ ಅರ್ಥ. ತದನಂತರ ಹುಲಿಹಳ್ಳಿಯಲ್ಲಿ ಒಂದು ಶಾಸನ ಸಿಗ್ತದೆ. ಅದರ ಸಮಯ ಎಷ್ಟು ಅಂತ ಹೇಳಿದ್ರೆ 1182ನೇ ಇಸ್ವಿ ಶಾಸನ. ಅಲ್ಲಿ ರಾಣೆಬೆನ್ನೂರನ್ನ ಒಂದು ಶಿಖಾಮಣಿ ಯಾವುದು ಅಂತ ಹೇಳಿದ್ರೆ ಹುಲಿಹಳ್ಳಿ ಅಂತ ಹೇಳಿ ಕರೀತಾರೆ. ಈ ಶಾಸನದಲ್ಲಿನೂ ಕೂಡ ಒಂದು ಭಿನ್ನವೂರು ಅಂತ ಹೇಳಿ ಇದೆ. ತದನಂತರ 1581ನೇ ಇಸ್ವಿಯಲ್ಲಿ ಈಗ ನಾವು ಕದರಮಂಡಲಿಗೆ ಕಾಂತೇಶ್ವರ ದೇವಸ್ಥಾನ ಅಂತ ಕರಿತೀವಲ್ಲ, ಅದರ ಮುಂಭಾಗದಲ್ಲಿ ಕೆಂಗಪ್ಪ ನಾಯಕ ದಾನ ಕೊಟ್ಟಂತಹ ಒಂದು ಶಾಸನ ಇದೆ 1581ನೇ ಇಸ್ವಿದು. ಅಲ್ಲಿ ಈ ಭಿನ್ನವೂರು ಅಂತಕ್ಕಂಥ ಶಬ್ದ ಕಂಡಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬೆನ್ನೂರು ಅಂತ ಹೇಳಿ ಬರೆಯಲಾಗಿದೆ, ಅಂತ ಹೇಳಿ ಬರೆಯಲಾಗಿದೆ. ಈಗ ನೀವು ಸ್ವಲ್ಪ ಗಮನಿಸಿ. ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಬೆನ್ನೂರು ಅಂತ ಹೇಳಿ ಖಂಡರಿಸು ದಾನ ಶಾಸನ ಈ ಬೆಳಕೇರಿ ಅಂತ ಕರಿತೀವಲ್ಲ, ಬೆಳಕೇರಿ ಗ್ರಾಮದಲ್ಲಿ ಸಿಗ್ತದೆ 1688ರಲ್ಲಿ. ಇದು ವಿಶೇಷವಾದ ಶಾಸನ. ಕಾರಣ ಇಲ್ಲಿ ಬೆನ್ನೂರು ಅಂತಕ್ಕಂಥ ಶಬ್ದದ ಮುಂಭಾಗದಲ್ಲಿ ಆರಂಭದಲ್ಲಿ ರಾಣೇದ್ ಅಂತ ಹೇಳಿ ಬಂದಿದೆ, ರಾಣೇದ್ ಬೆನ್ನೂರು ಅಂತ ಹೇಳಿ. ಹಾಗಾದ್ರೆ ರಾಣೇದ್ ಅಂತಕ್ಕಂಥ ಪದ ಬೆನ್ನೂರಿಗೆ ಯಾಕೆ ಸೇರ್ಕೊಳ್ತು? ಇಲ್ಲಿ ನೆನಪಿಡಿ ನೀವು, ನಮ್ಮ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಮೋಟೆಬೆನ್ನೂರು ಅಂತ ಬರ್ತದೆ. ಅದು ಪೂರ್ವದಲ್ಲಿ ಬೆನ್ನೂರು ಅಂತ ಹೇಳಿ ಇರಲಿಲ್ಲ, ಬೆಣ್ಣೆಯೂರು ಅಂತ ಹೇಳಿ ಇತ್ತು. ನಮ್ಮ ರಾಣಿಬೆನ್ನೂರು ಭಿನ್ನವೂರು ಅಂತ ಹೇಳಿತ್ತು. ತಮ್ಮ ಗಮನದಲ್ಲಿರಲಿ. ಈ ರಾಣೇದ್ ಅಂತಕ್ಕಂತಹ ಶಬ್ದ ಬೆನ್ನೂರಿನ ಜೊತೆ ಸೇರ್ಕೊಂಡು ರಾಣೇದ್ ಬೆನ್ನೂರು ಅಂತ ಆಯ್ತು. ಹಾಗಾದ್ರೆ ರಾಣೇದ್ ಅಂದ್ರೆ ಏನು? ಇಲ್ಲಿ ರಾಣೇದ್ ಅಂತಕ್ಕಂತಹ ಪದವನ್ನ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಒಂದು ಮರಾಠಿ ಭಾಷೆಯಲ್ಲಿ ಹೆಸರನ್ನ ಸೂಚಿಸ್ತಕ್ಕಂಥ ಪದ ರಾಣೇದ್ ಅಂತಕ್ಕಂಥದ್ದು. ಇಲ್ಲಿ ಹಲವಾರು ಸಂಶೋಧಕರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ರಾಣೇದ್ ಅಂತಕ್ಕಂಥವನು ಮರಾಠ ಸೇನಾಧಿಪತಿ ಇರಬಹುದು. ಆ ಮರಾಠ ಸೇನಾಧಿಪತಿ ಇರ್ತಕ್ಕಂಥ ಹೆಸರು ಅಥವಾ ಊರು ಅದು ಜೊತೆಗೆ ಸೇರ್ಕೊಂಡು ರಾಣೇದ್ ಬೆನ್ನೂರು ಅಂತ ಹೇಳಿ ಆಗಿದೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ, ಈ ಮೌನೇಶ್ವರ ದೇವಸ್ಥಾನದಲ್ಲಿ ಒಂದು ಮರಾಠ ಸೇನಾಧಿಪತಿಯ ಒಂದು ವಿಗ್ರಹ ಇದೆ. ಆ ಮೌನೇಶ್ವರನ ಹಿಂಭಾಗದಲ್ಲಿ ಇಡಲಾಗಿದೆ. ಬಹುಶಃ ಅದು ಆ ಕೋಟೆ ಮುಂಭಾಗದಲ್ಲಿ, ಅಂದ್ರೆ ಕೋಟೆಯ ಭಾಗದಲ್ಲಿನೇ ಬರ್ತದೆ. ಆ ಕೋಟೆ ಮುಂಭಾಗದಲ್ಲಿ ಬಹುಶಃ ಈ ಹಿಂದೆ ಸಿಕ್ಕಿರಬಹುದು. ಅದನ್ನ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದನ್ನು ಗಮನಿಸಿ ನೀವು. ಏನಾಗಿದೆ ಅಂತ ಹೇಳಿದ್ರೆ ಗಮನಿಸಿ ನೀವು. ಇಲ್ಲಿ ನೋಡಿ, ಆ ವಿಗ್ರಹವನ್ನು ಗಮನಿಸಿದ್ರಲ್ಲ, ಅದನ್ನು ನೋಡಿದ್ರೆ ನಮ್ಗೆ ಸ್ಪಷ್ಟ ಅನಿಸ್ತದೆ ಈತ ಮರಾಠ ಸೇನಾಧಿಪತಿ ಅಂತ ಹೇಳಿ. ಇದು ಹೆಚ್ಚು ಸಂಶೋಧನೆ ಮಾಡಬೇಕು ಈ ವಿಷಯ ಕುರಿತು. ಯಾಕಂತ ಹೇಳಿದ್ರೆ ನನ್ನ ಒಂದು ಈ ವಿಷಯ ಯಾಕಪ್ಪ ಅಂತ ಹೇಳಿದ್ರೆ ಇರಬಹುದು ಆತನೇ ರಾಣಿದ್ ಇರಬಹುದು. ಯಾಕಂದ್ರೆ ಆ ಕೋಟೆಯ ಹೊರಭಾಗದಲ್ಲಿ ಆ ವಿಗ್ರಹ ಹೇಗೆ ಬಂತು? ಅದು ಬೇರೆ ಪ್ರದೇಶದಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದಲ್ಲ. ಆ ಕೋಟೆಯ ಹೊರಭಾಗದಲ್ಲಿ ಇರ್ತಕ್ಕಂಥ ಮೌನೇಶ್ವರ ದೇವಾಲಯದಲ್ಲಿ ತಂದಿಟ್ಟಿದ್ದಾರೆ. ಆತನು ಕೂಡ ಒಬ್ಬ ದೈವಿ ಪುರುಷ ಇರಬಹುದು ಹಿಂದೆ. ಹೀಗಾಗಿ ರಾಣೇದ್ ಬೆನ್ನೂರು ಅಂತ ಬಂತು. ಮತ್ತೊಂದು ಶಾಸನ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ 1786ನೇ ಶಾಸನ ಸಿಗ್ತದೆ ಈ ಚನ್ನಪುರ ತಾಂಡದಲ್ಲಿ. ಅದು ಟಿಪ್ಪುವಿನ ಕಾಲದ್ದು. ಅಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ ರಾಣೆಬೆನ್ನೂರು ಅಂತ ಹೇಳಿ ನಮೂದಾಗಿದೆ. ಅಂದ್ರೆ ಈ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ
ಬಿನ್ನವೂರು 12 ಇರ್ತಕ್ಕಂಥದ್ದು ಮುಂದೆ ಬೆನ್ನೂರು ಅಂತ ಆಯ್ತು. ನಾನು ಇನ್ನೊಂದು ಹೇಳಲಿಕ್ಕೆ ನೆನಪಾರಿದೆ, ಯಾವುದು ಅಂತ ಹೇಳಿದ್ರೆ ಹಾವೇರಿ ಮಲ್ಲೂರು ಅಂತ ಹೇಳಿ ಬರ್ತದೆ. ಅಲ್ಲಿ 1636 ಇಸ್ವಿ ಒಂದು ಶಾಸನ ಸಿಗ್ತದೆ, ಅಲ್ಲಿ ಬೇನೂರು ಅಂತ ಹೇಳಿದೆ. ಬಿನ್ನವೂರು, ಬೇನೂರು, ಬೆನ್ನೂರು, ಮುಂದೆ ರಾಣೇದ್ ಸೇರ್ಕೊಳ್ತು, ರಾಣೇದ್ ಬೆನ್ನೂರು ಆಯ್ತು. ಈಗ ನಾವೇನಂತ ಕರಿತೀವಿ, ರಾಣಿ ಬೆನ್ನೂರು ಅಂತ ಹೇಳಿ ಕರಿತೀವಿ. ಬೆನ್ನೂರು ಅನ್ನೋದಕ್ಕೆ ರಾಣೆ ಅಂತಕ್ಕಂಥ ಶಬ್ದ ಯಾಕೆ ಸೇರಿತು ಅಂದ್ರೆ ಆ ರಾಣಿದ ಅಂತಕ್ಕಂಥ ವ್ಯಕ್ತಿಯಿಂದ, ಮೌನೇಶ್ವರ ದೇವಸ್ಥಾನದಲ್ಲಿ ಇರತಕ್ಕಂತಹ ಮರಾಠ ಸೇನಾಧಿಪತಿಯೇ ಒಂದು ರಾಣಿ ಇರಬಹುದು. ಇದು ಹೆಚ್ಚಿನ ಸಂಶೋಧನೆ ಮಾಡೋದ್ರಿಂದ ಮಾತ್ರ ದೃಢಪಡ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಇರ್ತೀನಿ. ಧನ್ಯವಾದ.